ಮೇನ್ ಅಂದರೆ ಬಟ್ಟೆ. ಸೊ ಇಷ್ಟು ಬಟ್ಟೆ ಇದ್ದಾವೆ ಈಗ. ಇದೆಲ್ಲ ಕೂಡ ನಾವು ಸುಟ್ಕೇಸಲ್ಲಿ ಪ್ಯಾಕ್ ಮಾಡ್ಕೋಬೇಕು. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನಾವು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ನಾವು ಎಲ್ಲಿ ಶಿಫ್ಟ್ ಆಗ್ತಾ ಇದ್ದೀವಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಹೇಳ್ತೀನಿ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹುಡುಗರೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ಸೊ ಇವತ್ತು ಸಾಮಾನ್ಯತೆಲ್ಲ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಸೊ 10 ಗಂಟೆ ಅಷ್ಟರಲ್ಲಿ ಬರ್ತಾರೆ ಅವರು. ಸೊ ನಾನು ಕೂಡ ಮುಂಚೆನೇ ಸ್ವಲ್ಪ ಪ್ಯಾಕಿಂಗ್ ಮಾಡಿಟ್ಟಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಕಿಚನ್ ಸಾಮಾನಿತ್ತು. ಸೊ ಅದನ್ನು ನಾನು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಅವ್ರು ಬಂದ ಕಿಶಂದ್ರೆ ಚೆನ್ನಾಗಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ನಮಗೆ ಅಂದರೆ ಅಷ್ಟೊಂದು ಕರೆಕ್ಟಾಗಿ ಪ್ಯಾಕ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಯಾವುದೇ ಸಾಮಾನು ಕೂಡ ಸ್ವಲ್ಪನೂ ಡ್ಯಾಮೇಜ್ ಮಾಡೋದಿಲ್ಲ. ಅವರು ತುಂಬಾ ನೀಟಾಗಿ ಕರೆಕ್ಟಾಗಿ ರ್ಯಾಪ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಸೊ ಹೇಗೆ ತೊಗೊಂಡು ಹೋಗ್ತಾರೆ, ಪ್ಯಾಕಿಂಗ್ ಎಲ್ಲ ಹೇಗೆ ಮಾಡ್ತಾರೆ ಅದೆಲ್ಲ ಕೂಡ ನೀವು ಇವತ್ತಿಂದ ವಿಡಿಯೋಲಿ ನೋಡ್ತೀರಾ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಹೇಗೆ ಅನಿಸುತ್ತೆ ಅದನ್ನು ನನಗೆ ಕೆಳಗಡೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಮೇ ಬಿ ಸೊ ಇವಾಗ ಟೈಮ್ ಬಂದು 8:30 ಆಗ್ತಾ ಇದೆ. ಸೊ ಮೇ ಬಿ ಅವರು 10 o'clock ಅನ್ನಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಪಾತ್ರೆ ಎಲ್ಲ ನಾನು ಇಲ್ಲಿ ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಕಿಚನ್ ಐಟಮ್ಸ್ ಇವೆಲ್ಲ ಹಾಂ ಅದು ತೊಗೊಂಡೋಗೋದು ಎಲ್ಲ ಹೊರಗೆ ತೊಗೊಂಡು ಹೋಗಿರ್ತಾರೆ ಅವರು. ಅವು ಕವರ್ ತೆಗೀರಿ. ಸೊ ಅವರು ಈ ಥರ ಸಾಮಾನೆಲ್ಲ ತೊಗೊಂಡು ಹೋಗಿದ್ದಾರೆ. ಆಲ್ರೆಡಿ ಪ್ಯಾಕ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಪ್ಯಾಕಿಂಗ್ ಮಾಡೋದಕ್ಕೆ. ಈ ಥರ ಬಾಕ್ಸ್ ಮಾಡ್ತಾ ಇದ್ದಾರೆ ರೆಡಿ. ಒಂದು ಬಾಕ್ಸ್ ರೆಡಿ ಮಾಡಿ ಇಟ್ಟಿದ್ದಾರೆ. ಆಲ್ರೆಡಿ 2 ಬೆಡ್ ಬಂದಿದೆ. ನನ್ನ ಮಷಿನ್ ಕೂಡ ಬಂತು. ಸ್ಪ್ಯಾನಿಷ್ ಮಾತಾಡ್ತಾರ ಅವರು. ರೀತಿ ಪ್ಯಾಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಬೆಡ್ ಆಯ್ತು ಎರಡು ಪ್ಯಾಕ್ ಅದ. ತೆಗಿಬೇಕಿತ್ತು ಇದ್ರದ್ದು. ಚಪ್ಪಲಿ ಹಾಕೊಳ್ಳೋಣಪ್ಪ. ಹಾಂ ಅಲ್ಲೇ ಟಿ ವಿ ಪ್ಯಾಕ್ ಆಯಿತು. ಸೊ ನಾನು ಈ ಕೆಲಸ ಮಾಡ್ತಾಯಿದ್ದೆ. ಆಲ್ರೆಡಿ ಟಿ ವಿ ಪ್ಯಾಕ್ ಮಾಡಿಬಿಟ್ರು ಅವರು. ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಕಿಚನ್ ಐಟಮ್ಸ್ ಎಲ್ಲ ಹಾಕಿದ್ದೀನಿ. ಮುಂಚೆನೇ ನಾನು ಈ ಥರ ಬಾಕ್ಸಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಕ್ಲಾತ್ಸ್ ಎಲ್ಲ ಈ ಥರ ಹಾಕಿದ್ದೀನಿ. ಆಮೇಲೆ ಕಿಚನ್ ಐಟಮ್ಸ್ ಎಲ್ಲ ನಾನು ಈ ಥರ ಪ್ಯಾಕ್ ಮಾಡಿಟ್ಟಿದ್ದೆ. ಸೊ ಇದೆಲ್ಲ ಕೂಡ ಗ್ಲಾಸ್ ಐಟಮ್ ಇದೆ, ಸೇಫಾಗಿ ಹೋಗಬೇಕು. ಸೊ ಹಾಗೆ ಇದು ಬಾಕ್ಸಲ್ಲಿ ಕೂಡ ಟಾಯ್ಸ್ ಇದೆ. ಸೊ ಎಲ್ಲ ಈ ಥರ ಸೆಪ್ರೇಟಾಗಿ ಮಾಡಿಟ್ಟಿದ್ದೆ. ಸೊ ನೋಡೋಣ ಎಷ್ಟು ಹೋಗುತ್ತೋ ಎಷ್ಟಿಲ್ಲ ಅಂತ ಹೇಳಿಬಿಟ್ಟು ಯಾವ ಥರ ಪ್ಯಾಕ್ ಮಾಡ್ತಾರೆ ಅಂತ ನೋಡೋಣ.
ಎಲ್ಲ ತೊಗೊಂಡಿದ್ದೆ, ಏನೇನು ಮಾಡ್ತಾರೋ ಏನೇನು ತೊಗೊಂಡು ಹೋಗ್ತಾರೋ. ಸೊ ಐಸ್ ಬಾಕ್ಸ್ ಇದೆ, ಇಲ್ಲೊಂದು ಬಾಕ್ಸ್ ಇದೆ. ಮುಂಚೆನೇ ನಾನು ಎಲ್ಲ ಕಿಚನ್ ಐಟಮ್ಸ್, ಟಾಯ್ಸ್ ಮತ್ತು ನಮ್ಮದು ಬಟ್ಟೆಗಳು ಅದೆಲ್ಲ ಸೆಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ನಾನು. ಸೊ ಕಷ್ಟ ಆಗಬಾರ್ದು ಅಂತ ಹೇಳಿಬಿಟ್ಟು, ಯಾಕಂದರೆ ಎಲ್ಲ ಒಬ್ಬರೇ ನಾವೇ ಮಾಡಬೇಕಲ್ಲ, ಇಲ್ಲಿ ಹೆಲ್ಪಿಗೋಸ್ಕರ ಯಾರೂ ಬರೋದಿಲ್ಲ. ಫಸ್ಟ್ ಆಯ್ತಿದು ಶೂಸ್ ಎಲ್ಲ ನೋಡೋದು ಎಷ್ಟಿತ್ತು, 3 ಬಾಕ್ಸ್ ಹಾಕಿದ್ದು. ಚಲೋ ಐತಿತ್ತಲ್ಲ, ಹಾಕ್ಬಿಟ್ಟು ಬಾಕ್ಸ್ಗೆಲ್ಲ. ಫಸ್ಟ್ ದೊಡ್ಡದವ್ರ ಸಾಮಾನು ಕೊಡೋಣ, ಅವ್ರಿಗೆ ಹೇಳಬರ್ರಿ. This also, this will go. First. What do you think? It will fit all in small box, no? Later? Maybe, I think it should In be small box we can put TV all this. and also desktop after. Yeah, TV is there, yeah. That's why you want, you can wait. This one will fit in small box, height and width, right? Yeah. Okay. ಬಾಕ್ಸ್ ಐತೆಲ್ಲ ಇಟ್ಟಿದ್ದಕ್ಕೆ ಚಲೋ ಆಯಿತು, ಇಲ್ಲಂದ್ರು ಟಿ ವಿ ಅದ್ರ ಪ್ಯಾಕ್ ಮಾಡ್ತಿದ್ರು. ಇದು ಇಟ್ಟಂದಿದ್ರ ಮ್ಯಾಗೆಲ್ಲ ಕುಂಡಿರ್ತಾವಲ್ಲ. Oh, I think you can move this. No, see, it's okay. You can move. ಅವು 2 ಸೈಕಲ್ ಹಾಕತ್ತೇವೆ. ಹಾಕ್ತಾರೆ. That's what their plan. This put 2 cycle in that big box, and TV remaining will go in small. You can move. ಇದರೊಳಗೆ ಬುಕ್ ಬಾಕ್ಸ್ ಆಗಿರ್ತವೆ ಏನು? ಗ್ಲಾಸ್ ಐಟಮ್ ಅವೆಲ್ಲ ಇನ್ನೊಂದು ಬಾಕ್ಸ್ ಹಾಕೊಡ್ರಿ, ಅದು ಗ್ಲಾಸ್ ಐಟಮ್ ಹಾಕ್ತೀನಿ. ಫ್ಯಾನ್ ಬಾಕ್ಸ್ ಹಾಕೊಡ್ರಿ, ಪ್ಯಾಕ್ ಮಾಡ್ತೀನಿ. ಅದು ಫ್ಯಾನ್ ಬಾಕ್ಸ್ ಬಿಡೋದ್ರ ಮೆನುವಲ್ ಏನೇ ಇರ್ತದೆ. ಆ ಬಾಕ್ಸ್ ಜೊತೆ ಇದ್ರಿ ಪರ್ಸನ್. ಅದರ ಬುಕ್ ಅದ ನೋಡ್ಬಿಟ್ಟು ತೆಗೀರಿ, ಸುಮ್ಮನೆ ಹಾಗೆ ತೆಗಿಬೇಡ್ರಿ. ಸಾಕ್ಬಿಡ್ರಿ, ಇಷ್ಟು ಹೊತ್ತಿರ್ಬೇಕದು. ಇದು ರೊಟೇಟ್ ಮಾಡ್ಬೇಕಿದು ಅಷ್ಟೇ, ಅದು ರೊಟೇಟ್ ಮಾಡಿದ್ರೆ ಬಂದ್ಬಿಡ್ತದೆ. ಹೈಟ್ ಕಮ್ಮಿ ಜಾಸ್ತಿ ಅದ್ರ ಬರೀ, ಮತ್ತು ಕಮ್ಮಿ ಮಾಡಿ ಇಟ್ಬಿಡ್ರಿ. ರಿಮೂವ್ ಮಾಡ್ರಿ, ಬರೀ ಸ್ಟ್ಯಾಂಡ್ ರೌಂಡ್ ಅದು. ವೆರಿ ಗುಡ್. Okay. ಅಯ್ಯಪ್ಪ, ಇದೊಂದು 2. Which one? This one. ಇದು These 2. ಇದು 3. ಅದು ಒಂದು. And this one. This one. ಇದೊಂದು ಅರ್ಬಿ, ಇದು ವೆರಿ ಲೆಸ್. Yeah, those they can fit on the other one. On the Oh, small okay, one. other one. Okay. This one you can take. 2. ಇದು ಅದೇ ಇದು. ಅದು ಸೇರಾತಿಲ್ಲ. This one. ಇದು ಬೇಕಲ್ಲ, ಇದು ಬಾಕ್ಸ್ ಬೇಕಲ್ಲ, ಅದು ಸುಟ್ಕೇಸ್ ಹಾಕ್ಬೇಕು. You want to fight over there? Huh? Oh, kids want to there. Then we have to leave there twice. That's the They got problem. toys, huh? Yeah. You got to go in 31. ಅದು 2 ಕಂಟೈನರ್ ಇದೆ ನಮಗೆ. ಈ ಥರ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ವಿ. ಸಾಕು. ಸೊ ಫೈನಲಿ ಎಲ್ಲ ಬಾಕ್ಸ್ ರೆಡಿ ಆಯಿತು. ಈ ದೊಡ್ಡದು ಬಾಕ್ಸ್ ಹೋಗಲಿಲ್ಲ,
ಅದಕ್ಕೆ ನಾವು ಇದರಲ್ಲಿ ಇರೋ ಸಾಮಾನೆಲ್ಲ ತೆಗೆದುಬಿಟ್ವಿ, ಇಂಪಾರ್ಟೆಂಟ್ ಬೇಕಾಗಿರೋದೆಲ್ಲ. ಸೊ ಇದೆಲ್ಲ ಏನು ಹೋಗಲ್ಲ. ಸೊ ಎಲ್ಲ ಹೋಗಲ್ಲ, ಚೇರ್ ಐತಲ್ಲ. ಸೊ ಫುಲ್ ಸುಸ್ತಾಗೋಯ್ತು. ಮಾರ್ನಿಂಗ್ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಅವರು. ಸೊ 8 ಗಂಟೆ ಅನ್ನಷ್ಟರಲ್ಲಿ ಬಂದಿದ್ದಾರೆ. ನಾನು ಇನ್ನು ಟಿಫನ್ ಕೂಡ ಮಾಡಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗೀತು. ಇನ್ಮೇಲೆ ಮಿಕ್ಕಿರೋದು ಏನು ಸಾಮಾನಿದೆ ಅದನ್ನು ನಾನೇ ಆಮೇಲೆ ಪ್ಯಾಕ್ ಮಾಡ್ಕೋತೀನಿ. ಸೊ ಮೇನ್ ಇಂಪಾರ್ಟೆಂಟ್ ಆಗಿರೋವಂಥ ಸಾಮಾನ್ಯತೆಲ್ಲ ನಾವು ಅವ್ರ ಜೊತೆ ಕಳಿಸ್ತಾ ಇದ್ದೀವಿ. ಚೆನ್ನಾಗಿ ಪ್ಯಾಕ್ ಮಾಡಿದ್ರು ಎಲ್ಲ ಕೂಡ. ಸೊ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಸ್ಪೇಸ್ ಇದೆ ಆ ಸ್ಪೇಸ್ ಕೂಡ ಸ್ವಲ್ಪನೂ ವೇಸ್ಟ್ ಮಾಡ್ತಾ ಇಲ್ಲ. ಸೊ ಚಿಕ್ಕ ಚಿಕ್ಕ ಸಾಮಾನ್ಯತೆಲ್ಲ ಅದರೊಳಗೆ ಹಾಕ್ತಾ ಇದ್ದೀವಿ. ಯಾಕಂದರೆ ಸುಮ್ಮನೆ ಖಾಲಿ ಡಬ್ಬ ಕಳಿಸೋಕ್ಕಿಂತ ಎಷ್ಟು ಸಾಮಾನು ಅದರಲ್ಲಿ ಹಿಡಿಸುತ್ತೋ ನೋಡಿಬಿಟ್ಟು ಅಷ್ಟೆಲ್ಲ ಹಾಕ್ತಾ ಇದ್ದೀವಿ. ಫುಲ್ ಸುಸ್ತಾಗಿ ಹೋಯಿತು. ಆಯಿತು, ಇನ್ನೂ ಒಂದು ½ an hour ಅನ್ನಷ್ಟರಲ್ಲಿ ಎಲ್ಲ ಮುಗಿದೋಗುತ್ತೆ. ಸೊ ಫುಲ್ ಹೌಸ್ ಎಲ್ಲ ಏನದ ಅದ್ರಾಗ ಅದ್ರಾಗೆಲ್ಲ ಬಾಕ್ಸಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ರೂಮ್ ಎಲ್ಲ ಖಾಲಿ ಆಯ್ತು ನಮ್ಮದು. ಆಮೇಲೆ ಟಿಶ್ಯೂ ಪೇಪರ್ ಅಂತ ಅವ್ರು ತೊಗೊಂಡು ಹೋಗಲಿಲ್ಲ. ಸೊ ಇಲ್ಲಿ ಯೂಸ್ ಮಾಡೋರಿಗೆ ಕೊಟ್ಬಿಡೋದಷ್ಟೇ. ಮತ್ತು ಇದು ಹವರ್ ಬೋರ್ಡ್ ಇದೆ ರೀ, ಅದು ಕೇಳ್ಕೊಂಬರ್ಬೇಕು. ಹವರ್ ಬೋರ್ಡ್ ರೀ. ಸೊ ಈ ರೂಮ್ ಆಲ್ಮೋಸ್ಟ್ ಫುಲ್ಲಾಗಿ ಹೋಗಿತ್ತು. ಎಲ್ಲ ಕೂಡ ಎಲ್ಲ ತೊಗೊಂಡು ಹೋಗಿತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಐಟಮ್ಸ್ ಇದೆ, ಇದೆಲ್ಲ ಬಾಕ್ಸ್ದು. ಸೊ ಇಲ್ಲೇ ಯಾರಿಗಾದ್ರೂ ಕೊಟ್ಬಿಡ್ತೀವಿ. ಇದು ಖಾಲಿ ಎಂಟಿ ಬಾಕ್ಸ್ ಇದೆ ಅಷ್ಟೇ. ಆಲ್ಮೋಸ್ಟ್ ಇದು ರೂಮ್ ಎಲ್ಲ ಖಾಲಿ ಆಯಿತು. ಆಮೇಲೆ ನಾನು ನಿಮಗೆ ಎಂಟಿ ಹೌಸ್ ಟೂರ್ ತೋರಿಸ್ತೀನಿ. ಒಂದು ಬೆಡ್ ಕೊಟ್ಟಿವಿ ನಾವು. ಆಲ್ಮೋಸ್ಟ್ ಇನ್ನು ಇದೊಂದು ಬೆಡ್ ಉಳಿದಿದೆ ನೋಡೋಣ. ಇದು ಕೂಡ ಸೇಲ್ ಮಾಡಿದ್ದೀವಿ ಆಲ್ರೆಡಿ, ಬಂದು ತೊಗೊಂಡು ಹೋಗ್ತಾರೆ ಅವರು. ಆಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್ ಇದೆ, ತುಂಬಾ ಚೆನ್ನಾಗಿದೆ ಇದು ಡ್ರೆಸ್ಸಿಂಗ್ ಟೇಬಲು. ಸೊ ಇದನ್ನು ಕೂಡ ಸೇಲ್ ಮಾಡಿದ್ದೀವಿ, ಇದನ್ನು ಕೂಡ ತೊಗೊಂಡು ಹೋಗ್ತಾರೆ. ಆಮೇಲೆ ಇದು ಟೇಬಲ್ ಕೂಡ ಹೋಗುತ್ತೆ. ಸೊ ಮೇನ್ ಅಂದರೆ ಬಟ್ಟೆ. ಸೊ ಇಷ್ಟು ಬಟ್ಟೆ ಇದ್ದಾವೆ ಈಗ. ಇದೆಲ್ಲ ಕೂಡ ನಾವು ಸುಟ್ಕೇಸಲ್ಲಿ ಪ್ಯಾಕ್ ಮಾಡ್ಕೋಬೇಕು. ಮೇ ಬಿ ಎಲ್ಲರದು ಸುಟ್ಕೇಸಲ್ಲಿ ಪ್ಯಾಕ್ ಆಗುತ್ತೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ರಾಶಿ ರಾಶಿ ಬಿದ್ದಿದೆ ಅಂತ. ಇವಾಗ ಇದೆಲ್ಲ ನಾನು ಕ್ಲೀನ್ ಮಾಡಿ ಸುಟ್ಕೇಸಲ್ಲಿ ಪ್ಯಾಕ್ ಮಾಡ್ಕೋತೀನಿ.